ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ನಗರದ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ವಿದ್ಯಾರ್ಥಿಗಳು ಆಕ್ರೋಶ. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಗರದ ಆಶ್ರಯಗಳಲ್ಲಿ ನಡೆಯಿತು. ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ HDFC ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾದ ಊಟವಿಲ್ಲ, ಶುದ್ಧ ಕುಡಿಯುವ ನೀರಿಲ್ಲ ಮತ್ತು ಸರಿಯಾದ ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಘಟನೆ ನಡೆಯಿತು. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ವಿದ್ಯಾರ್ಥಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದ ವರದಿಗಾರರಿಗೆ ಊಟದ ಗುಣಮಟ್ಟ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಇರುವ ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಶೌಚಾಲಯಗಳ ದುಸ್ಥಿತಿಯನ್ನು ಹೇಳಿರುವುದು, ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ನಮಗೆ ಎದುರಾಗಿದೆ ಎಂದು ವಿದ್ಯಾರ್ಥಿಗಳು ದೂರಿದರು. ನಾವು ಓದಲಿಕ್ಕೆ ದೂರದ ಊರುಗಳಿಂದ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ತೊಂದರೆಯಾಗುತ್ತದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಸಂಬಂಧಪಟ್ಟ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ ಸಂಪರ್ಕಿಸಿದಾಗ ಸಮಸ್ಯೆಯ ಬಗ್ಗೆ ನಮ್ಮ ಗಮನಕ್ಕೆ ತಂದಿಲ್ಲ, ಕೂಡಲೇ ವಾರ್ಡನ್ನು ವ್ಯವಸ್ಥೆಯನ್ನು ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಹಾಸ್ಟೆಲ್ ಹೆಸರು ಬಂದು ST ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್, ಚಿಂತಾಮಣಿ ಗಜಾನ ಸರ್ಕಲ್. ಮಧ್ಯಾಹ್ನ ಊಟ ಆಗ್ತಾಯಿಲ್ಲ, ಮಧ್ಯಾಹ್ನ ಹೊತ್ತು. ಮತ್ತು ಏನಾದರೂ ಕೇಳಿದ್ರೆ ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ
ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟ ತಿರಕ್ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನು. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ. ಯಾವ್ದು ನಿಮ್ಮದು? ನಮ್ಮದು ಚಲೋರ್ ಸೈಡ್ ಸರ್. ಎಷ್ಟು ಜನ ಮಕ್ಕಳು ಇದ್ದಾರೆ? ನಿಮ್ಗೆ ಊಟ ಕೊಡ್ತಾ ಇದಾರಲ್ಲ ಸರಿಯಾಗಿರ್ತದ ಇಲ್ವಾ ಅಂತ? ಇರಲ್ಲ ಸರ್. ಏನೇನು ಸಮಸ್ಯೆ ಇದೆ ಊಟದಲ್ಲಿ ನಿಮ್ಗೆ ಅಂತ? ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಇನ್ನೊಂದು ಕ್ವಾಲಿಟಿ ಇರಲ್ಲ. ನೀರು ಹೆಂಗ್ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರ್ಫ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್, ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ, ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಕೇಳ್ತಾರೆ. ಮತ್ತೆ ಒಂದೆರಡು ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತೆ ಮೂರನೇ ದಿವಸ ಅದೇ ರೂಟೀನು. ಮತ್ತೆ ಏನಾದರೂ ಮಧ್ಯಾಹ್ನ ಹೊತ್ತು ಯಾಕೆ ನಾವು ಊಟ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜು ನಿಮ್ಮ ಕಾಲೇಜ್ ಟೈಮ್ಗಳಲ್ಲಿ ಏನಾದರೂ ಗ್ಯಾಸ್ ಏನಾದರೂ ಆಗೋಗ್ಬಿಟ್ರೆ ನಾವೇನು ಮಾಡೋದು, ಅದಕ್ಕೆ ನಿಮಗೆ ಆ ಥರ ಅಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಮ್ಯಾಮ್ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ವಿ. ಹಲವಾರು ದಿವಸ ಚಪಾತಿ ಕೊಡೋದಿಲ್ಲ, ನಾರ್ಮಲ್ ಬೆಳಗ್ಗೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾರೆ. ದೋಸೆ ಇರೋದಿಲ್ಲ, ದೋಸೆ ಇಲ್ಲ, ಚಪಾತಿ ಎಲ್ಲ ಕಟ್ ಮಾಡೋರೆ. ಪಲ್ಯ ಮಧ್ಯಾಹ್ನ ಊಟನೇ ಇರಲ್ಲ ಸರ್. ಎಷ್ಟು ಜನ ಇದ್ದೀರಾ ನೀವೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ? ಇದೀವಿ ಸರ್, ಒಂದು 270 ಮೆಂಬರ್ಸ್ ಇದ್ದೀವಿ. ಈ ಸಮಸ್ಯೆ ನಿಮ್ಗೆ ಎಷ್ಟು ದಿನದಿಂದ ಇದೆ? 2 ವೀಕ್ಸ್ ಇದೆ ಸರ್. ಅದಕ್ಕೆ ಮುಂಚೆ ಎಲ್ಲ ಕೊಡ್ತಾ ಇದ್ರಾ? ವೀಕ್ ಡೇಸ್, ಸಾಟರ್ಡೆ ಸಂಡೇ ಏನಾನ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ಹಾಸ್ಟೆಲ್ ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ಹಾಸ್ಟೆಲ್ ಇರುತ್ತೆ, ಬರೀ ನಾಸ್ಟ್ ಮಾಡೋದು. ನೀವು ಎಲ್ಲಿ ಮಾಡ್ಕೊಳ್ತೀರಾ ಮತ್ತೆ? ನಾವು ಸರ್ ಎಷ್ಟು ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸರ್. ನಮಗೆ ಹಾಸ್ಟೆಲ್ಲು ಬೇರೆ ಹಾಸ್ಟೆಲ್ಸ್ ಎಲ್ಲರೂ ಕ್ಲೋಸ್ ಇರಲ್ಲ, ನಮ್ಮ ಹಾಸ್ಟೆಲ್ ಮಾತ್ರ ಸ್ಪೆಷಲ್ ಆಗಿ ಮಾತ್ರ ಇವಾಗ ಎಲ್ಲ ಹಾಸ್ಟೆಲಲ್ಲಿ ಮಧ್ಯಾಹ್ನ ಹೊತ್ತು ಊಟ ಅದೇನು ಅಂತ ಕೊಡ್ತಾರೆ ಕೇಳಿದ್ರೆ ಸರ್. ಒಬ್ಬೊಬ್ರು ಮಾತಾಡ್ತಾರೆ. ಇದೆಲ್ಲ ಮಾತಾಡಿದ್ರಾಗಿನ ಇಲ್ಲ ನಾವು ನಮಗೂ ಹಬ್ಬ ಒಂದು ದಿವಸನೇ ಎಲ್ಲ ಸಿಗೋದು, ನಾವು ಮನೆಗೆ ಹೋಗಿ ಹಬ್ಬ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನಾಗುತ್ತೆ ವಾರ್ಡನ್ ಯಾರು ಇಲ್ಲಿ? ನಾಗರತ್ನ. ಹಾಂ, ಅವ್ರು ಬರ್ತಾರಾ? ದಿನ ಬರ್ತಾರೆ ಇಲ್ಲಿಗೆ? ಇಲ್ಲ, ಇವತ್ತು ನಿನ್ನೆ ಗೊತ್ತಿಲ್ಲ, ಇವತ್ತು ಬಂದಿಲ್ಲ. ರಜೆ ದಿನ ತಾವೆಲ್ಲಿ ಹೋಗ್ತೀರಾಗ ಉಳ್ಕೊಳ್ಳೋಕ್ಕೆ? ರಜೆ ದಿನ ಮನೆಗೆ ಹೋಗ್ತೀವಿ. ನರೇಂದ್ರ ಅಂತ ನಾವಿರೋದು ಇಲ್ಲಿ ಟ್ರೈಬಲ್ ಕೋರ್ಟ್ ಫೆಟ್ರಿ ಬಾಯ್ಸ್ ಸೆಕ್ಷನ್ಲು. ಒಂದು 2 ವಾರದಿಂದ ಗ್ಯಾಸ್ ಶಾರ್ಟೇಜು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದ ಊಟ ಕೊಡೋದು ಇದು ಮಾಡಿದ್ದಾರೆ. ಕೇಳಿದ್ರಾಗ ಗ್ಯಾಸ್ ಶಾರ್ಟೇಜು, ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಗ್ಯಾಸ್ ಶಾರ್ಟೇಜ್ ಬಂದರೆ ನಾವೇನು ಮಾಡೋದು? ಗ್ಯಾಸ್ ಶಾರ್ಟೇಜ್ ಬಂದರೆ ಮತ್ತೆ ನಿಮ್ಗೆ ಅದು ಅಡ್ಜಸ್ಟ್ ಮಾಡೋಕ್ಕಾಗಲ್ವಲ್ಲ, ಅವಾಗ ಏನು ಮಾಡ್ತೀರಾ, ಮನೆಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಸತಿ ಮಾತಾಡಿದ್ರೆ, ಈ ಥರ ಎಲ್ಲ ಮಾತಾಡಿದ ತಕ್ಷಣ ಮತ್ತೆ ಮ್ಯಾಮ್ ಇಟ್ಕೊಂಡು ಮಧ್ಯಾಹ್ನ ಹೊತ್ತು ಮುದ್ದೆ ಮಾಡ್ತಾಯಿಲ್ಲ, ಮಧ್ಯಾಹ್ನ ಹೊತ್ತು ಊಟನೇ ಮಾಡ್ತಾಯಿಲ್ಲ. ಬೆಳಗ್ಗೆ ಅನ್ನ ಸಾಂಬಾರು ಮಾಡ್ತಾರೆ ಸರ್. ಅದರಲ್ಲೂ ಉಪ್ಪಿದ್ರೆ ಏನಾದರೂ ಕೇಳಿದ್ರೆ ಮೇಡಮ್ ಮಾತಾಡಿ ಅಂತ ಹೇಳ್ತಾರೆ. ಮೇಡಮ್ ಏನಾದರೂ ಮಾತಾಡಿದ್ರೆ ನಾವು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅದೇ ರುಟೀನ್, ಏನಿರಲ್ಲ ಅದ್ರಲ್ಲಿ ಚೇಂಜಸ್ ಏನಿರಲ್ಲ, ಮತ್ತೆ ಅದೇ ರುಟೀನ್. ಒಂದು ದಿವಸ 2 ದಿವಸ ಮಾಡ್ತಾರೆ ಸರ್. ಮತ್ತೆ 3ನೇ ದಿವಸ ಸೇಮ್ ರುಟೀನ್. ನಾವಿವಾಗ ಮೊದಲು ಹೆಂಗಿರ್ತದೋ ಸೇಮ್ ಅದೇ ರೀತಿ ಬಂದ್ಬಿಟ್ಟು ನಾವೇನು ಏನಾದರೂ ಕೇಳಿದ್ರೆ ಇಲ್ಲಪ್ಪ ನಾನು ಮಾತಾಡ್ತೀನಿ, ಮ್ಯಾಮ್ ಬರ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ. ನಾವೇನು ಮಾಡೋದು? ಹೆಂಗಿದ್ರೆ ಹಂಗೆ ತಿನ್ಬೇಕು. ಇದು ಚಪಾತಿ ಕೊಡೋ ಬದಲು ಅನ್ನ ಸಾಂಬಾರು ಹಾಕ್ತಾಯಿದ್ದಾರೆ. ಏನಾದರೂ ಕೇಳಿದ್ರೆ ಗ್ಯಾಸ್ ಶಾರ್ಟೇಜು. ನಾವು ಏನು ಮಾತಾಡಿದ್ರು ಗ್ಯಾಸ್ ಶಾರ್ಟೇಜ್ ಅಂತ ಹೇಳ್ತಾರೆ ಸರ್. ಪಲ್ಯ ಕೊಡ್ತಾಯಿಲ್ಲ ನೈಟ್ ಟೈಮು, ರಸಮ್ಮು ಅನ್ನ ಮಾತ್ರ ಮಾಡ್ತಾರೆ. ಇಲ್ಲ ಇವತ್ತೊಂದು ದಿವಸ ನಾವು ಕೇಳಿದ್ದಕ್ಕೆ ಮುದ್ದೆ ಮಾಡ್ತಿದ್ದಾರೆ ಸರ್. ಇವತ್ತು ನಿಮ್ಗೆ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಇಲ್ಲಿ? ಮಲ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಇದೆ ಸರ್. ಅದೇ ಮೆಸ್ಸೊಂದು ಇದೆ, ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ ಇವಾಗ. ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದು ವಾಟ್ರು ಸರಿಯಾಗಿ ಟೈಮ್ಗಿರಲ್ಲ. ಡ್ರಿಂಕಿಂಗ್ ವಾಟರ್ ಇರ್ತದೆ ಸರ್, ಆ ಡ್ರಮ್ಗಳು ಕ್ಲೀನಾಗಿ ವಾಶ್ ಮಾಡಿರಲ್ಲ. ಎಲ್ಲ ಹಂಗೆ ಇರ್ತವೆ ಸರ್. ಹೈಜೀನಕ್ಕಂತೂ ವಾಶ್ರೂಮ್ಸ್ ಒಂದು ಹೈಜೀನಕ್ಕೆ ಇಲ್ಲ, ಹೈಜೀನೇ ಇಲ್ಲ ಸರ್ ಈ ಆ್ಯಕ್ಟಲ್ಲಿ. ಬೇಕಾದರೆ ನೀವೇ ಬಂದು ಚೆಕ್ ಮಾಡ್ಕೋಬೋದು, ರೆಕಾರ್ಡ್ ಮಾಡ್ಕೊಳ್ಳಿ. ಹೈಜೀನೇ ಇಲ್ಲ ಸರ್, ಎಲ್ಲನೂ ಹಂಗೆ ಇರ್ತದೆ. ವೀಕ್ಲಿ ಒಂದು 2 ಟೈಮ್ಸ್ ಏನೋ ಕ್ಲೀನ್ ಮಾಡ್ತಾರೆ ಅಷ್ಟೇ ಸರ್. 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಕ್ಲೀನ್ ಮಾಡ್ತಾರೆ. ಹೈಜೀನ್ ಹಾಕಿರೋದಿಲ್ಲ. ನಾವೇನು ಮಾತಾಡಿದ್ರು ಈ ಥರ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾತಾಡೋದಿಲ್ಲ. ನಾವೇನು ಮಾತಾಡೋದು ಎಲ್ಲನೂ ಹೇಳಿದ್ವಿ ಸರ್. ಆದ್ರೂ ಸರಿನಪ್ಪ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಕೆಲವೊಂದು 1 ವಾರ ಏನೋ ಮಾಡ್ತಿದ್ರು ಸರ್. ಎಲ್ಲ ಕೆಳಗಡೆ ಸೊಂಪೆಲ್ಲ ಕ್ಲೀನ್ ಮಾಡ್ತಿದ್ರು, ಡ್ರಮ್ಗಳೆಲ್ಲ ಕ್ಲೀನ್ ಮಾಡ್ತಿದ್ರು. ಮತ್ತೆ ಇಲ್ಲ ಸರ್, ಮತ್ತೆ ನೀರು ಹಾಕ್ಬಿಡ್ತಾರೆ, ಮೇಲೆ ಹೊರಟೋಗ್ತಾರೆ ಸರ್. ಮಂತ್ಲಿ ಒಂದು ಸೋಪ್ ಕಿಟ್ ಕೊಡಬೇಕು. ಅದರಲ್ಲಿ ಮಂತ್ಲಿ ನಮ್ಗೆ ಸೋಪ್ ಕಿಟ್ ಕೊಡ್ತಾ ಇಲ್ಲ. 2 ಮಂತ್ಸ್ ಒಂದು ಸೋಪ್ ಕಿಟ್ ಕೊಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಇಲ್ಲ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ.